ಇನ್ನು ರಾಜ್ಯಾದ್ಯಂತ ಗಮನ ಸೆಳೆದಿದ್ದ ಸಾಕಷ್ಟು ಸದ್ದು ಮಾಡಿದ್ದ 2010ರ ದಲಿತ ಮಹಿಳೆ ಹೊನ್ನಮ್ಮ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ 21 ಮಂದಿ ದೋಷಿಗಳು ಅಂತ ಹೇಳಿ ಈಗ ಸಾಬೀತಾಗಿದೆ. ಬರೋಬ್ಬರಿ 1.5 ದಶಕಗಳ ಕಾಲ ವಿಚಾರಣೆ ಬಳಿಕ ಅಪರಾಧಿ ಇದೀಗ ಸಾಬೀತಾಗಿರೋದು. ಜೀವಾವಧಿ ಶಿಕ್ಷೆಯನ್ನ ತುಮಕೂರಿನ ಜಿಲ್ಲಾ ಸೆಷನ್ಸ್ ಕೋರ್ಟ್ ಈಗ ಪ್ರಕಟ ಮಾಡಿದೆ. ಗೋಪಾಲ್ಪುರದ ದಲಿತ ಮಹಿಳೆಯ ಕೊಲೆ ಆರೋಪಿಗಳಿಗೆ ಈಗ ಶಿಕ್ಷೆ ಪ್ರಕಟವಾಗಿರೋದು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲ್ಪುರ ಗ್ರಾಮ, ಇಲ್ಲಿ ಹೊನ್ನಮ್ಮ ಅನ್ನುವಂತಹ ಒಂದು ಮರ್ಡರ್ ನಡೆದಿತ್ತು. ಭೀಕರವಾಗಿ ಕೊಲೆ ನಡೆದಿತ್ತು. ಬರೋಬ್ಬರಿ 1.5 ದಶಕಗಳ ಕಾಲ ವಿಚಾರಣೆ ನಡೆದು ಈಗ ಆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ. ಇವರನ್ನ ಕಲ್ಲಿಂದ ಜಜ್ಜಿ ಬಳಿಕ ಕಲ್ಲನ್ನ ಎತ್ತಾಕಿ ಇವರ ಕೊಲೆ ಆಗಿತ್ತು. ಆ ಕೊಲೆಗೆ ಸಂಬಂಧಪಟ್ಟಂತೆ ಈಗ 21 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಪೊಲೀಸರು SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಒಂದು ಕೇಸನ್ನು ದಾಖಲಿಸಿಕೊಂಡಿತ್ತು. 2010ರಲ್ಲಿ ನಡೆದಂತಹ ಕೊಲೆಗೆ ಈಗ 2024-25ರಲ್ಲಿ ಈಗ ಶಿಕ್ಷೆ ಪ್ರಕಟವಾಗಿದೆ. ಬರೋಬ್ಬರಿ 21 ಮಂದಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿ ಕೋರ್ಟ್ ಪರಿವರ್ತನೆ ಮಾಡಿ ಒಂದು ಜೀವಾವಧಿ ಶಿಕ್ಷೆಯ ಒಂದು ತೀರ್ಪನ್ನು ಪ್ರಕಟ ಮಾಡಿದೆ. ಸೊ ಹೊನ್ನಮ್ಮ ಅಲಿಯಾಸ್ ಡಾಬಾ ಹೊನ್ನಮ್ಮ ಇವರ ಕೇಸ್ 2010ರಲ್ಲಿ ಗೋಪಾಲ್ಪುರದಲ್ಲಿ ನಡೆದಿತ್ತು. ಸೊ ಆ ಒಂದು ಗ್ರಾಮದಲ್ಲಿ ನಡೆದಂತಹ ಕೊಲೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಇಡೀ ರಾಜ್ಯವೇ ಈ ಕೊಲೆಗೆ ಬೆಚ್ಚಿ ಬಿದ್ದಿತ್ತು. ಈ ಕೊಲೆಗೆ ಸಂಬಂಧಪಟ್ಟಂತೆ 21 ಜನ ಆರೋಪಿಗಳ ಪೈಕಿ 2 ಮಹಿಳೆಯರಿದ್ದಾರೆ ಹಾಗೂ 19 ಜನ ಪುರುಷರಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಅಂದನ್ಕೆರೆ ಗೋಪಾಲ್ಪುರ ಗ್ರಾಮದಲ್ಲಿ ಶ್ರೀಮತಿ ಹೊನ್ನಮ್ಮ ಅನ್ನೋ ಒಂದು ದಲಿತ ಮಹಿಳೆಯ ಮೇಲೆ ಒಂದು ದೌರ್ಜನ್ಯ ಪ್ರಕರಣ. ಒಟ್ಟು ಅದೇ ಗ್ರಾಮದ 27 ಜನ ಆರೋಪಿಗಳ ಮೇಲೆ ಮೊದಲು ಪ್ರಥಮ ವರ್ತಮಾನ ವರದಿ ದಾಖಲಾಗಿತ್ತು ಕೋರ್ಟಿಗೆ 2010ನೇ ಇಸ್ವಿಯಲ್ಲಿ. ಆನಂತರದಲ್ಲಿ ಸ್ವಲ್ಪ ಸಮಯದ ನಂತರ ಅವಳು ದಲಿತ ಮಹಿಳೆ ಅಂತ ಗೊತ್ತಾದ ಮೇಲೆ SC/ST ಆ್ಯಕ್ಟ್ ಕೂಡ ಅದರಲ್ಲಿ ಅಳವಡಿಸಲಾಯಿತು. ಸುದೀರ್ಘವಾಗಿ 14 ವರ್ಷಗಳ ತನಕ ವಿಚಾರಣೆ, ವಾದ ಮಂಡನೆಗಳು ಎಲ್ಲ ಆಯಿತು. ಮಾನ್ಯ ನ್ಯಾಯಾಲಯ ಇಂದು ಎಲ್ಲ ಆರೋಪಿಗಳಿಗೆ, ಅಂದರೆ ಈಗಾಗಲೇ 27 ಜನ ಆರೋಪಿಗಳ ಪೈಕಿ 6 ಜನ ತೀರ್ಕೊಂಡಿದ್ರು. ಹಾಗಾದ್ರಿಂದ 21 ಆರೋಪಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಮೃತಳಿಗೆ ಒಂದು ಶಾಂತಿ ದೊರಕುವಲ್ಲಿ ಯಶಸ್ವಿಯಾಗಿದೆ. ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಏನೇ ಐತಿಹಾಸಿಕ ತೀರ್ಪೊಂದನ್ನು ಇವತ್ತು ದಲಿತ ಮಹಿಳೆಯೊಬ್ಬಳ ಪರವಾಗಿ ನೀಡಿ ನ್ಯಾಯಾಂಗದ ಬಗ್ಗೆ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ನಂಬಿಕೆ ಬರುವಂಥ ಕೆಲಸ ಮಾಡಿದೆ. ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ಅಪಾರ ವಿಶ್ವಾಸ ಬರುವಂಥ ಕೆಲಸ ಆಗಿದೆ ಇವತ್ತು ಅಂತ ಹೇಳಿ ನಾನಾದರೂ ಹೇಳ್ತೀನಿ. ದಲಿತ ಚಳುವಳಿಯ ಇತಿಹಾಸದಲ್ಲಿ ಇದೊಂದು ತುಮಕೂರು ಜಿಲ್ಲೆಯಲ್ಲಿ ಮೈಲಿಗಲ್ಲು ಅಂತ ಭಾವಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.